ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ರಮ್ಯಾ, ರುಕ್ಮಿಣಿ ವಸಂತ, ವಿಜಯಲಕ್ಷ್ಮಿ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರಿಗೆ ಕಿರುಕುಳ ನೀಡಿದ ಕಿಡಿಗೇಡಿಗಳಿಗೆ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ರೂ ಸಹ ಪುಂಡರು ಮಾತ್ರ ಇನ್ನೂ ಬುದ್ಧಿ ಕಲ್ತಂತಿಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಇನ್ನೋರ್ವ ನಟಿ ಸಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯಕ್ಕೆ ಅಶ್ಲೀಲ ಕಮೆಂಟ್ ಕಾಟ. ಫ್ಯಾಮಿಲಿ ಫ್ರೆಂಡ್ ಮೇಲೆಯೇ ದೂರು ನೀಡಿದ ನಟಿ ಐಶ್ವರ್ಯ. ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವರಿಗೆ ಪ್ರಚಾರದ ವೇದಿಕೆ ಆದ್ರೆ ಇನ್ನು ಕೆಲ ಕಿಡಿಗೇಡಿಗಳಿಗೆ ವಿಕೃತಿ ಮೆರೆಯೋ ತಾಣವಾಗಿ ಬಿಟ್ಟಿದೆ. ರಮ್ಯಾ, ರುಕ್ಮಿಣಿ ವಸಂತ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಪ್ರಕರಣಗಳು ಮಾಸುವ ಮುನ್ನವೇ ಮತ್ತೋರ್ವ ನಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ನೀಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಅವರಿಗೆ ವ್ಯಕ್ತಿಯೊಬ್ಬ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಬ್ಯಾಡ್ ಕಮೆಂಟ್ ಹಾಕುವ ಮೂಲಕ ಕಿರುಕುಳ ನೀಡುತ್ತಿದ್ದಾನೆಂದು ಆರೋಪ ಮಾಡಿದ್ದಾರೆ. ಇನ್ನು ಈ ಬ್ಯಾಡ್ ಕಮೆಂಟ್ ನಿಂದ ಕಂಗಾಲಾಗಿರುವ ನಟಿ ಐಶ್ವರ್ಯ ತಕ್ಷಣವೇ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಿಶೇಷ ಅಂದ್ರೆ ಈ ಕೃತ್ಯದ ಹಿಂದೆ ಬೇರ್ಯಾರೂ ಅಲ್ಲ, ತಮ್ಮದೇ ಫ್ಯಾಮಿಲಿ ಫ್ರೆಂಡ್ ಮನ್ನತ್ ನಕುಲ್ ಇರಬಹುದು ಎಂದು ನಟಿ ಸಂಶಯ ವ್ಯಕ್ತಪಡಿಸಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ತೆರೆದು ನಟಿಯರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ರೆ ಯಾರೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ರೆ ಅದು ಕೇವಲ ಭ್ರಮೆ. ಈ ಹಿಂದೆ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ದ ಆರೋಪಿಗಳಿಗೆ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. 6-7 ತಿಂಗಳು ಜಾಮೀನು ಸಿಗದೆ ಜೈಲೂಟ ಸವಿದ ಉದಾಹರಣೆಗಳು ಕೂಡ ಕಣ್ಣು ಮುಂದಿದೆ. ಇಷ್ಟೆಲ್ಲ ಆದರೂ ಈ ಪುಂಡರು ಎಚ್ಚೆತ್ತುಕೊಳ್ತಿಲ್ಲ. ಇದೀಗ ನಟಿ ಐಶ್ವರ್ಯ ಸಿಂಧೋಗಿ ನೀಡಿದ ದೂರಿನ ಅನ್ವಯ ಸಂಜಯ್ ನಗರ ಪೊಲೀಸರು ಐಟಿ ಆಕ್ಟ್ 66C ಅಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಐಡಿ ಹಿಂದೆ ಅಡಗಿ ವಿಕೃತಿ ಮೆರೆಯುವ ಕಿಡಿಗೇಡಿಗಳಿಗೆ ಐಟಿ ಕಾಯ್ದೆ 66C ಅಡಿ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.